ಒಂದು ಗೀತೆಯನ್ನು ಆಡಲು ಬರೆದಿದ್ದಾರೆ ಹುರುಗಲವಾಡಿ ಮಂಜುಳಾ ಮತ್ತು ತಂಡದವರು. ನಾಟಕವನ್ನು ಬರೆದು ಕಂಪ್ಲೀಟ್ ಮಾಡೋಕ್ಕೂ ಆಗಲಿಲ್ಲ, ಅದನ್ನು ನಿರ್ದೇಶನ ಮಾಡೋಕ್ಕೂ ಆಗಲಿಲ್ಲ. ಆ ನಂತರ ಎರಡನೇ ಬಾರಿಗೆ ನಾನು ಇಲ್ಲಿ ಸರ್ವಿದ್ಯಾ ಶಾಲೆಗೆ ನಾಟಕವನ್ನು ಕಲಿಸಲಿಕ್ಕೆ ಅಂತ ಬಂದಾಗ ಈ ನಾಟಕ ಮತ್ತೆ ಟೇಕಪ್ ಆಯಿತು. ಸೊ ಪ್ರಮೋದ್ ಚಿಗ್ಗಾವ್ ಅವರು ಅದನ್ನು ನಿರ್ದೇಶನ ಮಾಡ್ತಾ ಇದ್ರು. ಆಗ ಈ ಪಾತ್ರವನ್ನು ನೀವು ಮಾಡಬೇಕು ಅಂತ ನನಗೆ ಅವಾಗ ನಿಜಕ್ಕೂ ಭಯ ಆಯಿತು. ಯಾಕೆಂದರೆ ನಾನು ಸಾಕಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದೇನೆ, ಆದರೆ ಒಂದು ಬಯೋಗ್ರಫಿಯನ್ನು ಮಾಡೋದು ಬಹಳ ಸಾಹಸದ ಕೆಲಸ, ಬಹಳ ಬಹಳ ಒಂದು ರೀತಿ ಸಂಕಷ್ಟಕ್ಕೆ ತರುವಂಥ ಕೆಲಸ. ಯಾಕೆಂದರೆ ಅದು ಕೆ ವಿ ಶಂಕರೇಗೌಡರು ಹುಟ್ಟಿ ತಮ್ಮ ಬದುಕನ್ನು ಸವೆಸಿದ ಈ ಮಣ್ಣಲ್ಲಿ ಇಲ್ಲಿ ನಿಂತು ಅವರನ್ನೇ ಮತ್ತೆ ಅಭಿನಯಿಸಿರುವುದು, ಅದು ಅವರನ್ನು ನೋಡಿದ ಅವರಿಂದ ಇನ್ಸ್ಪೈರ್ ಆದಂಥ ಸಾವಿರಾರು ಲಕ್ಷಾಂತರ ಜನರ ಎದುರಿಗೆ ಅನ್ನೋದು ಬಹಳ ದೊಡ್ಡ ಚಾಲೆಂಜ್ ಆಗಿತ್ತು ನನಗೆ. ಆದರೆ ಅವರ ಬದುಕನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಮ್ಮದೆಲ್ಲ ಏನೇನೂ ಅಲ್ಲ ಅನ್ನಿಸ್ತು. ಯಾಕಂದರೆ ಒಬ್ಬ ಮನುಷ್ಯ ತನ್ನ ಇಡೀ ಜೀವನದಲ್ಲಿ ಒಂದು ಪ್ರೊಫೆಷನ್ನ ಸರಿಯಾಗಿ ಬದುಕೋದೇ ಬಹಳ ಕಷ್ಟ ಆಗುತ್ತೆ. ಬಹಳ ಅದಕ್ಕೆ ಹರಸಾಹಸ ಪಡಬೇಕು. ಒಂದೇ ಒಂದು ವೃತ್ತಿಯನ್ನು ತಾನು ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡು ಒಂದು ವೃತ್ತಿಯಲ್ಲಿ ಬದುಕಲಿಕ್ಕೆ ಹೆಣಗಾಡಬೇಕಾದಂಥ ಪರಿಸ್ಥಿತಿ ಇದೆ. ಆದರೆ ಕೆ ವಿ ಶಂಕರೇಗೌಡರ ಆಸಕ್ತಿಗಳು ಎಷ್ಟು ವಿಶಾಲವಾಗಿತ್ತು ಅಂದರೆ ಅದನ್ನು ಸ್ಟಡಿ ಮಾಡ್ತಾ ನನಗೆ ಯಾರಪ್ಪ ಈ ಮನುಷ್ಯ, ತಾವು ಲಾಯರ್ ಆಗಿ ಸಕ್ಸಸ್ಫುಲ್ ಆಗೋದು, ಒಬ್ಬ ಬರಹಗಾರನಾಗಿ ಸಕ್ಸಸ್ಫುಲ್ ಆಗಬಾರ್ದು, ನಾಟಕ ನಟನಾಗಿ ದಶರಥನ ಪಾತ್ರವನ್ನು ಅತ್ಯದ್ಭುತವಾಗಿ ಮಾಡ್ತಿದ್ರು. ಇವತ್ತಿಗೂ ಆ ನಾಟಕವನ್ನು ನೋಡಿದವರು ಮಾತಾಡ್ತಾರೆ, ಇವತ್ತಿಗೂ ಅದರ ಬಗ್ಗೆ ಹೇಳ್ತಿರ್ತಾರೆ, ಅವರು ದಶರಥನ ಪಾತ್ರದ ಬಗ್ಗೆ. ಅಂತ ಅದ್ಭುತ ನಟನಾಗಿ ಸಕ್ಸಸ್ಫುಲ್ ಆದರು. ನಾಟಕ ಬರಹಗಾರನಾಗಿ, ನಿರ್ದೇಶಕನಾಗಿ, ಆಯೋಜಕನಾಗಿ, MLA ಆಗಿ, MP ಆಗಿ, ಮಿನಿಸ್ಟರ್ ಆಗಿ, ಸಂಘ ಸಂಸ್ಥೆಗಳನ್ನು ಕಟ್ಟಿ ನಾಟಕವನ್ನ ಮಾಡಿ ಅದರಿಂದ ಹಣವನ್ನು ಸಂಗ್ರಹಿಸಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟೋದು ಅಂತ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದಾಗ ಜೊತೆಗೆ ಅವರು ಕಟ್ಟಿದ ವಿವೇಕಾನಂದ ರಂಗಮಂದಿರ, ವಿವೇಕ ಭವನವನ್ನು ವಿವೇಕಾನಂದ ರಂಗಮಂದಿರವಾಗಿ ಮಾರ್ಪಾಟು ಮಾಡಿದ ಆ ಭಾಗಗಳು, ಈ ಎಲ್ಲ ವಿಷಯಗಳನ್ನ ಓದುವಾಗ ನಾವಿನ್ನೂ ಏನೂ ಮಾಡ್ತಾನೆ ಇಲ್ಲ, ಏನೇನು ಮಾಡ್ತಾ ಇಲ್ಲ. ನಾವು ಮಾಡಿದ್ರೆ ಬಹಳ ದೊಡ್ಡ ಕಷ್ಟ ಅಂತ ಅನ್ಕೊಂಡಿದ್ವಿ. ಈ ಮನುಷ್ಯ ಸುಮಾರು 6-7 ವೃತ್ತಿ ಜೀವನದಲ್ಲಿ ಒಬ್ಬ ಮನುಷ್ಯ 7 ಜನ ತಮ್ಮ ವೃತ್ತಿ ಜೀವನದಲ್ಲಿ ಬದುಕಬಹುದಾಗಿದ್ದರೆ ಒಬ್ಬನೇ ಬದುಕುತ್ತ. ಎಷ್ಟು ಅಗಾಧವಾದ ಆಲದ ಮರ ಇದು. ಇದನ್ನು ಅಭಿನಯಿಸೋದು ಹೇಗಪ್ಪ, ಅಭಿನಯಿಸೋದಕ್ಕೆ ಬಹಳ ಬಹಳ ಕಷ್ಟ ಆಯಿತು ನನಗೆ. ಯಾಕೆಂದರೆ ನಾನು ಅವರನ್ನು ನೋಡಿಲ್ಲ, ನನ್ನ ಜೀವನದಲ್ಲಿ ನಾನು ಹುಟ್ಟದಾಗಿದ್ದ ಅವರನ್ನು ನೋಡಿಲ್ಲ. ಅವರ ಫೋಟೋಗಳನ್ನು ಹೊರತುಪಡಿಸಿ ನನಗೆ ಬೇರೆ ಯಾವ ಮಾಹಿತಿ ಇಲ್ಲ. ಅವರು ಬರೆದಿದ್ದ ಪುಸ್ತಕಗಳು, ಅವರ ಬಗ್ಗೆ ಬರೆದ ಪುಸ್ತಕಗಳು, ನಮ್ಮ ಜಯಪ್ರಕಾಶ್ ಗೌಡರು ಬರೆದ ಪುಸ್ತಕ, ಆನಂತರ ಗಾಂಧಿಯ ಕುರಿತಾಗಿ ಕೆ ವಿ ಶಂಕರೇಗೌಡರು ಬರೆದ ಪುಸ್ತಕಗಳು, ಇವೆಲ್ಲವನ್ನು ಓದಕ್ಕೆ ಶುರುವಾದ ಮೇಲೆ ನನಗೆ ಶಂಕರೇಗೌಡರ 101% ನನಗೆ ಅರ್ಥ ಆಗಕ್ಕೆ ಶುರುವಾಯಿತು. ಅಂದರೆ ಆ ವ್ಯಕ್ತಿಗೆ ಗಾಂಧಿ ಇನ್ಫ್ಲೂಯೆನ್ಸ್ ಎಷ್ಟಿತ್ತು, ಗಾಂಧಿಯಿಂದ ಎಷ್ಟು ಪ್ರಭಾವಿತರಾಗಿದ್ರು ಆ ಮನುಷ್ಯ. ತನ್ನ ಜೀವನದ ಕಡೆಯ ಒಂದು ಖಾದಿಯನ್ನ ಅವರು ಪ್ರತಿಪಾದಿಸಿದ ರೀತಿ. ನಾಟಕದಲ್ಲಿ ಒಂದು ಮಾತನ್ನು ಬರೀತಾರೆ ರಾಜಪ್ಪ ದಳವಾಯಿಯವರು,
ಸಾವು ಶಂಕರೇಗೌಡರ ಎದುರುಗಡೆ ಬಂದು ನಿಂತು ಸಾವಿನ ಜೊತೆ ಸರಸ ಅನ್ನೋ ಖುಷಿಯಾಗುತ್ತೆ. ಅಲ್ಲಿ ಶಂಕರೇಗೌಡರ ಎದುರುಗಡೆ ಬಂದು ನಿಂತು ಕೇಳ್ತದೆ, ಟೈಮ್ ಆಯ್ತು ಹೊರಡ ನಡಿ. ಅದಕ್ಕೆ ಇಲ್ಲ, ನನ್ನ ಕೆಲಸಗಳು ಇನ್ನೂ ಬಾಕಿ ಇದ್ದಾವೆ, ಇನ್ನೂ ಮಾಡೋಕ್ಕಿದೆ ಕೆಲಸ. ಅವ್ರು ಸಾವು ಬೈಯಕ್ಕೆ ಎಲ್ಲ ಇಷ್ಟೊಂದು ಸ್ವಾರ್ಥಿ ಆಗಿರಬಾರ್ದು. ಕೆಲಸಗಳನ್ನ ಬೇರೆ ಮಾಡೋದಕ್ಕೂ ಕೆಲಸಗಳನ್ನ ಉಳಿಸೋಗ್ಬೇಕು. ಎಲ್ಲ ಕೆಲಸಗಳನ್ನ ನೀವು ಒಬ್ಬನೇ ಮಾಡಿಬಿಟ್ರೆ ಹಿಂಗೆ ನಡಿ ಹೋಗೋಣ. ಅದು ಅವರ ಇಲ್ಲ, ಕಡೆಯ ಮಾತ್ರದಲ್ಲಿ ಅದು